ಬರಗಾಲ ಬಗ್ಗೆ ಚರ್ಚೆ ಮಾಡಿದ್ರು, ಏನೇನು ಮಾತಾಡ್ತಾ ಇತ್ತು, ಏನು ಭೇಟಿ ವಿಷಯ? ಅದೇ ಸರ್ಕಾರನ ಜವಾಬ್ದಾರಿಯುತವಾಗಿ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ನೀವೆಲ್ಲ ಬೆನ್ನಿಗೆ ನಿಂತು ಬರನ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನೀವು ಮುಖ್ಯಮಂತ್ರಿಗಳು ಅವರಾದಂಥ ರೀತಿಯಲ್ಲಿ ಕೆಲಸ ಮಾಡ್ತಾವ್ರೆ. ನೀವುಗಳು ಜವಾಬ್ದಾರಿ ತಗೊಂಡು ಎಲ್ಲ ಜಿಲ್ಲೆಗಳಿಗೆ ನಿಮ್ಮ ಜಿಲ್ಲೆಗಳಿಗೆ ಹೋಗಿ ಜವಾಬ್ದಾರಿನ ನಿಭಾಯಿಸಬೇಕು ಅಂತೇಳಿ ಶ್ರೀಗಳು ನಮಗೆ ಮಾರ್ಗದರ್ಶನ ಮಾಡಿದ್ರು. ಅದರಿಂದ ಮಾಡ್ತೀವಿ ಸರ್. ಈಗ JDSನವರು ನಾಳೆಯಿಂದ ಪಾದಯಾತ್ರೆ ಮಾಡ್ತೀವಿ ಸರ್, ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ನಾವು ಆಗಲೇ ಅದು ಪಾದಯಾತ್ರೆ ಅಲ್ಲ, ಅದು ಪ್ರಾಯಶ್ಚಿತ ಯಾತ್ರೆ. ಯಾರು ಅದನ್ನು ಮಾಡಿದ್ರಲ್ಲ, ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವ್ರ ಕಾಲದಲ್ಲೇ ಅದು ಪ್ರಾರಂಭ ಆಗಿದ್ದು. ಅನೇಕ ಸಂದರ್ಭ ಅವಕಾಶ, ಎರಡನೇ ಸರಿ ಮುಖ್ಯಮಂತ್ರಿ ಆದರೂ ಕೂಡ ಕುಮಾರಸ್ವಾಮಿಯವರು ಅದನ್ನು ಕೈ ಬಿಡ್ಬೋದಾಗಿತ್ತು. ಎರಡನೇ ಸರಿ ಮುಖ್ಯಮಂತ್ರಿ ಆದಾಗ ನಮ್ಮ ರೈತರುಗಳು, ಆ ಭಾಗದ ರೈತರುಗಳು ಹೋಗಿ ಕೇಳ್ಕೊಂಡಾಗ ಇದು ನನ್ನ ಕನಸಿನ ಕೂಸು, ಇದು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಅಂತೇಳಿ 40% ಕೊಡ್ತೀನಿ ಡೆವಲಪ್ಮೆಂಟಲ್ಲಿ ಅಂತ ಹೇಳಿದರು. ಈಗ ನಮ್ಮ ರೈತರುಗಳು ಬಂದು ಒತ್ತಾಯ ಮಾಡಿದ್ರು, ನೀವು ಮಾಡಿ ಅದನ್ನು, ನಮಗೆ ಶೇರಿಂಗ್ ಜಾಸ್ತಿ ಮಾಡಿ ಅಂದರು. ಅದಕ್ಕೆ ನಾವು 50% ಶೇರಿಂಗ್ ಮಾಡೋದು. ಆವಾಗ ಹಣ ತುಂಬ ಕಡಿಮೆ ಇಟ್ಟಿದ್ರು. ನಾವು 2 ಕೋಟಿ ಮೇಲೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ಕೊಟ್ಟಿದ್ದೀವಿ. ಒಂದು 25-30% ಕೆಲವು ರೈತರುಗಳು ನಿಜವಾಗ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ಅದನ್ನು ಸರಿಪಡಿಸೋದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಕಮಿಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ರೈತರನ್ನು ವಿಶ್ವಾಸಕ್ಕೆ ತೊಗೊತೀವಿ. ಇವರು ಪಾದಯಾತ್ರೆ ಮಾಡ್ತಿರ್ತಕ್ಕಂಥವ್ರು ಆ ಭಾಗದ ರೈತರಲ್ಲ, ಜನತಾದಳ ಮತ್ತು BJPಯ ಕಾರ್ಯಕರ್ತರು ಮತ್ತು ಮುಖಂಡರುಗಳು. ಸರ್, ತಾವು ನಿನ್ನೆ ಮಾತನಾಡಿ ಒಂದು ಹೇಳ್ತಾ ಇದ್ರಿ, ಮುಖ್ಯಮಂತ್ರಿ ಹೇಳ್ಬಿಟ್ಟು ನಾನು ರಾಜೀನಾಮೆ ಕೂಡ ಸಿದ್ಧನಾಗಿದ್ದೀನಿ ಅಂತೇಳಿ. ಚಲುವರಾಯಸ್ವಾಮಿ ಹೇಳ್ತಿದ್ರು, ಈಗ ಮುಖ್ಯಮಂತ್ರಿ ರೆಸ್ಪಾನ್ಸ್ ಆಗಬಾರ್ದು ಅಂತೇಳಿ ಬಲ ಕೇಳ್ರಿ. ಮುಖ್ಯಮಂತ್ರಿಗಳ ವಿವೇಚನೆ, ಈಗ ನಮ್ಗೆ ಅಧಿಕಾರ ಕೊಟ್ಟಿರೋದು ಯಾರ್ರೀ? ಮುಖ್ಯಮಂತ್ರಿಗಳು. ನಮ್ದೇನೋ ತೆಗಿಬೇಕು ಅಂತ ಅಧಿಕಾರ ಇರೋದು ಯಾರಿಗ್ರಿ? ಅವ್ರ ವಿವೇಚನೆಗೆ ಬಿಟ್ಬೋಣ. ನಾವ್ಯಾಕೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು? ಯಾಕೆ ತಾಗಿ ಮಗಿ ಆಯ್ತದಾರೆ ಬಲನು? ನಾನು ಆ ಥರ ಏನಿಲ್ಲ. ನೀವೇ ಎಲ್ಲ ಪ್ರಶ್ನೆ ಕೇಳ್ತೀರಾ, ನೀವೇ ಮೀಡಿಯಾದವರು ಉತ್ತರ ತಗೋತೀರಾ, ನೀವೇ ನಮ್ಮ ಬುಡಕ್ಕೆ ತಂದಿಕ್ತೀರಾ. ಕೃಷ್ಣಪ್ಪನವ್ರು ಕೊಡ್ಬೇಕಾದ್ರೆ ಇರೋರೇ ನೀವು ಒಕ್ಕಲಿಗರೇ ಕೊಡಬೇಕು ಅಂತ ಅಂದ್ರಿ, ಅವಾಗ ಇನ್ನೇನು ಹೇಳ್ಬೇಕು ನಾನು? ಅದಕ್ಕೆ ನಾನು ಹೇಳೋದು, ಎಲ್ಲ ವಿವೇಚನೆ, ನಮ್ಮ 33 ಜನದ ಜವಾಬ್ದಾರಿನೂ ಕೂಡ ಮುಖ್ಯಮಂತ್ರಿಗಳು ಇವರು ಏನೇ ತೀರ್ಮಾನ ತೆಗೆದುಕೊಂಡ್ರು ಪಕ್ಷದ ದೃಷ್ಟಿಯಿಂದ, ಅವರ ಹಿತ ದೃಷ್ಟಿಯಿಂದ ಏನೇ ತೀರ್ಮಾನ ತಗೊಂಡ್ರು ನಾವು ಸದಾ ಅದಕ್ಕೆ ತಲೆ ಬಾಗ್ತೀವಿ. ಕೊನೆ ಪ್ರಶ್ನೆ, ಯಾಕೋ ಕೃಷ್ಣಪ್ಪರು ಎಲ್ಲೂ ಕೂಡ ಯಾವುದಕ್ಕೂ ಕೂಡ ಸಂಧಾನ ಆಗೋ ಕಂಡು ಬರ್ತಾ ಇಲ್ಲ. ನಿನ್ನೆ ಕೂಡ ಹೇಳ್ತಾ ಇದ್ದಾರೆ, ನಾನು ಬೇಕೇ ಬೇಕು ಅಂತ ಅಡಕ್ಕೆ ಬಿದ್ದಿದ್ದಾರೆ. ಅವರು ನೋಡ್ರಿ, ನಮ್ಮ ಪಕ್ಷದಲ್ಲಿ ಒಬ್ಬರು ಪ್ರಮುಖ ಮುಖಂಡರು ಅವರು, ಮತ್ತು ಅವರ ಪುತ್ರ ಇಬ್ಬರು ಕೂಡ ಶಾಸಕರಾಗಿದ್ದಾರೆ. ಅವರು ಪವರ್ಫುಲ್ ಇದ್ದಾರೆ. ಅವರವರ ಬೇಡಿಕೆಗಳನ್ನ ನಾನು ಹೇಳೋದು ನೋಡ್ರಿ, 100 ಜನ ಪವರ್ಫುಲ್ ಶಾಸಕರಿದ್ದೀವಿ, 100ಗಿನ್ನ ಹೆಚ್ಚು ಜನ. ಕೊಡೋಕ್ಕಾಗೋದು 33 ಜನಕ್ಕೆ ಅಲ್ವೇನಪ್ಪ? ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇವತ್ತೇನಾರು ತಪ್ಪಿದೆ ಅಂದರೆ ನಾಳೆ ಏನೋ ಒಳ್ಳೇದಾಯ್ತದೆ ಅಂತ ಅರ್ಥ. ಇವತ್ತು ನಮ್ಗೇನಾರು ತೊಂದರೆ ಆಗೈತೆ ಅಂದರೆ ನಾಳೆ ಮುಂದಕ್ಕೇನೋ ಒಂದು ಒಳ್ಳೇದು ಕಾದೈತೆ ಅಂತ ಅರ್ಥ. ಆ ಭಾವನೆ ಇಟ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋಗಬೇಕು. ನೋಡೋಣ, ಹೈಕಮಾಂಡ್ ಇದೆ, ಶಕ್ತಿಯುತವಾಗಿದೆ ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು ಅದನ್ನು ತೀರ್ಮಾನ ಮಾಡ್ತಾರೆ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.